ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಎಸ್ಎ ಫೌಂಡೇಶನ್ ಕೋರ್ಸ್ ಇವತ್ತಿನ ಪ್ರಬಂಧದ ಹೆಸರು ಜಾಗತಿಕ ತಾಪಮಾನ ಕಾರಣ ಮತ್ತು ಪರಿಹಾರಗಳು. ಇವತ್ತು 18/3/2025. ಈ ತರಗತಿಗಳು ಯಾವುದಕ್ಕೆ ಸಹಾಯ ಆಗತ್ತೆ ಅಂಥೇಳಿ ವಿದ್ಯಾರ್ಥಿಗಳು ನನಗೆ ಕೇಳಿದರು. ಈಗ ನಾನು ಮಾಡ್ತಕ್ಕಂತಹ 10 ಗಂಟೆಗೆ, ರಾತ್ರಿ 10 ಗಂಟೆಗೆ 10 ನಿಮಿಷದ ಈ ಒಂದು ಪಾಠಗಳು ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಎಸ್ಎ ಬರೆಯೋದಕ್ಕೆ 20 ಅಂಕಕ್ಕೆ ಹೆಲ್ಪ್ ಆಗುತ್ತೆ. ಕರೆಂಟ್ ಇವೆಂಟ್ಸ್ 10 ಕ್ವಶನ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ನಿಮಗೆ ಪ್ರೀಸಿ ರೈಟಿಂಗ್ ಹೇಳಿಕೊಡ್ತೀನಿ, ಬರ್ತಾ ಅದು 10 ಮಾರ್ಕ್ಸ್ ಅನುಕೂಲ ಆಗುತ್ತೆ. ಟೋಟಲಾಗಿ ನಿಮಗೆ 200ಕ್ಕೆ 45 ಅಂಕಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಉಪಯೋಗ ಆಗುತ್ತೆ. ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಿಗೆ 30 ಅಂಕದ ಎಸೆ ಇರುತ್ತೆ. ಕರೆಂಟ್ ಇವೆಂಟ್ಸ್ 10 ಕ್ವಶನ್ ಇರ್ತವೆ, 15 ಅಂಕ ಆಗುತ್ತೆ. ಪ್ರೀಸಿ ರೈಟಿಂಗ್ ಇರಲ್ಲ ಎಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ, ಸೊ ದ್ಯಾಟ್ ಅಲ್ಲಿಯೂ ಕೂಡ ನಿಮಗೆ 200ಕ್ಕೆ 45 ಅಂಕಗಳಿಗೆ ಹೆಲ್ಪ್ ಆಗುತ್ತೆ. KAS ಪರೀಕ್ಷೆಯಲ್ಲಿ ಅಂತೂ ಬಂಪರ್ ಇದೆ. 250 ಅಂಕಗಳಿಗೆ ಎಸೆ ಇರುತ್ತೆ. 160 ಮಾರ್ಕ್ಸ್ಗಳಿಗೆ ಪ್ರಿಲಿಮಿನರಿಯಲ್ಲಿ 80 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ದಟ್ KASಗೆ 250 ಮಾರ್ಕ್ಸ್, ಮುಖ್ಯ ಪರೀಕ್ಷೆಗೆ 150 ಮಾರ್ಕ್ಸ್, ಪೂರ್ವಭಾವಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಪೊಲೀಸ್, ಗ್ರೂಪ್ ಸಿ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಲ್ಲಿ ಕನಿಷ್ಠ ಏನೂ ಇಲ್ಲ ಅಂದರೆ 20 ಅಂಕಗಳಿಗೆ ಅಂದರೆ 10 ಕ್ವಶನ್ಸ್ಗಳು ಡೆಫಿನೆಟ್ ಆಗಿ ಯಾವುದಿರುತ್ತೆ, ಕರೆಂಟ್ ಇವೆಂಟ್ಸ್ ಇರುತ್ತೆ. ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ನನ್ನ ಈ ತರಗತಿ ಅನುಕೂಲ ಆಗುತ್ತೆ. ಸೊ ದ್ಯಾಟ್ ಇವತ್ತಿನ ಪ್ರಬಂಧ ನಾವು ಹೇಳಿದ ಹಾಗೆ ಜಾಗತಿಕ ತಾಪಮಾನ ಕಾರಣ ಮತ್ತು ಪರಿಹಾರಗಳು. ಇದಕ್ಕೆ ನಾನು ಒಂದು ಪೀಠಿಕೆ ಹಾಕಿದ್ದೀನಿ. ಪೀಠಿಕೆಯನ್ನು ಮಾತ್ರ ನಿಮಗೆ ಬರೆದು ಕೊಡ್ತೀನಿ, ಬಿಕಾಸ್ ಹೌ ಟು ರೈಟ್ ಬೆಸ್ಟ್ ಇಂಟ್ರೊಡಕ್ಷನ್ ಅಂಥೇಳಿ ನೀವು ಕಲೀಲಿ ಅಂಥೇಳಿ. ಉಳಿದ ವಿಷಯ ವಸ್ತುಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಪೀಠಿಕೆ ಬರೆದಿದ್ದೀನಿ. ಕುದಿಯುತ್ತಿರುವ ನೀರಿನಲ್ಲಿ ಒಂದು ಕಪ್ಪೆಯನ್ನು ಹಾಕಿದಾಗ ತಕ್ಷಣವೇ ಆ ಕುದಿಯುತ್ತಿರುವ ನೀರಿನಿಂದ ಕಪ್ಪೆ ಜಿಗಿದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತದೆ. ತಂಪಾದ ನೀರಿನಲ್ಲಿ ಒಂದು ಕಪ್ಪೆಯನ್ನು ಹಾಕಿ ಸಾವಕಾಶವಾಗಿ ಆ ನೀರಿಗೆ ಶಾಖವನ್ನು ಕೊಡಲು ಪ್ರಾರಂಭಿಸಲಾಗುತ್ತದೆ. ಶಾಖ ಹೆಚ್ಚುತ್ತಾ ಹೋದಂತೆ ಕಪ್ಪೆಯು ತನ್ನ ದೇಹದ ತಾಪವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ನೋಡಿ, ಶಾಖ ಹೆಚ್ಚುತ್ತಾ ಹೋದಂತೆ ಕಪ್ಪೆಗೆ ತಿಳಿಯೋದಿಲ್ಲ, ಅದೇನು ಮಾಡುತ್ತೆ, ತನ್ನ ದೇಹದ ಶಾಖವನ್ನು ಹೆಚ್ಚುತ್ತಾನೇ ಹೋಗುತ್ತೆ. ಹಾಗೆಯೇ ನಿರಂತರವಾಗಿ ನೀರಿಗೆ ಹೆಚ್ಚಿನ ಶಾಖ ಕೊಡಲು ಪ್ರಾರಂಭಿಸಲಾಗುತ್ತದೆ. ಕಪ್ಪೆಗೆ ಆ ಶಾಖವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀರಿನಿಂದ ಜಿಗಿದು ಪ್ರಾಣ ಉಳಿಸಿಕೊಳ್ಳಬೇಕಂತಕ್ಕಂಥ ಶಕ್ತಿಯೂ ಇರಲಿಲ್ಲ. ಯಾಕಂದರೆ ಆ ಒಂದು ಬಿಸಿ ನೀರಿನಲ್ಲಿ ಕಪ್ಪೆಯು ಅಶಕ್ತವಾಗಿತ್ತು. ಶಾಖ ಹೆಚ್ಚಾದಂತೆ ಕಪ್ಪೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಅರ್ಥ ಮಾಡ್ಕೊಳ್ಳಿ, ನೀರು ಕುದಿಯಲು ಪ್ರಾರಂಭಿಸಿದ ನಂತರ ಆ ಕಪ್ಪೆ ಸತ್ತು ಹೋಗಿರುತ್ತದೆ. ಈ ಮೇಲಿನ ಕಥೆಯಲ್ಲಿ ಜಗತ್ತಿನ ಜನರೆಲ್ಲ ಕಪ್ಪೆಗಳಾಗಿದ್ದಾರೆ. ನೀರು ಕಾಯಿಸುವ ಕಡಾಯಿಯೇ ಈ ಜಗತ್ತಾಗಿದೆ. ಅರ್ಥ ಆಯ್ತು ಅನ್ಸತ್ತೆ ನಿಮಗೆ. ಪ್ರಸ್ತುತ ಶಾಖ ಹೆಚ್ಚಾದಂತೆ ನಾವೆಲ್ಲರೂ ಅದಕ್ಕೆ ಹೊಂದಾಣಿಕೆ ಆಗುತ್ತಾ ಹೋಗ್ತಾ ಇದ್ದೇವೆ. ಶಾಖ 41 ಸೆಂಟಿಗ್ರೇಡ್ ಆಗಿದೆ, 40 ಸೆಂಟಿಗ್ರೇಡ್ ಆಗಿದೆ, 39 ಸೆಂಟಿಗ್ರೇಡ್ ಆಗಿದೆ ಅಂದರೆ ನಾವು ಕಾಳಜಿನೇ ಮಾಡ್ತಾ ಇಲ್ಲ. ಆ ಶಾಖಕ್ಕೆ ಹೊಂದಾಣಿಕೆ ಆಗ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು AC ಯೂಸ್ ಮಾಡ್ತಾ ಇದ್ದೀವಿ, ಫ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ. ನಾವೇನು ತಿಳ್ಕೊಂಡಿದ್ದೀವಿ, ದೊಡ್ಡ ಗ್ರೇಟ್ ಇದ್ದೀವಿ ಅಂತೇಳಿ. ಆದರೆ ನಾವೆಲ್ಲ ಕಪ್ಪೆಗಳು ಅಂಥೇಳಿ ನಮ್ಗೆ ಅರ್ಥನ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಶಾಖ ಇನ್ನೂ ಹೆಚ್ಚುತ್ತಾ ಹೋದರೆ ಅದನ್ನು ತಡೆಯಲು ಸಾಧ್ಯವಾಗದೆ ಕಪ್ಪೆಯ ರೀತಿಯಲ್ಲಿ ನಾವೆಲ್ಲ ಸತ್ತು ಹೋಗುವುದು ನಿಶ್ಚಿತ. ಕಪ್ಪೆಯ ರೂಪದಲ್ಲಿ ನಾವೆಲ್ಲ ಸತ್ತು ಹೋಗುವುದು ನಿಶ್ಚಿತ. ಇದು ಜಾಗತಿಕ ತಾಪಮಾನದ ಭವಿಷ್ಯವಾಗಿದೆ. ಇಟ್ ಈಸ್ ದ ಫ್ಯೂಚರ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಹಾಗಾದರೆ ಈ ಜಾಗತಿಕ ತಾಪಮಾನ ಎಂದರೇನು, ಇದಕ್ಕೆ ಕಾರಣಗಳೇನು, ಇದಕ್ಕೆ ಪರಿಹಾರ ಕ್ರಮಗಳು ಯಾವುವು ಎಂಬುದನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ ಬನ್ನಿ ಅಂತೇಳಿ ಈ ಒಂದು ಪೀಠಿಕೆಯನ್ನು ನಾನೇ ಬರೆದಿದ್ದೀನಿ. ಇವತ್ತು 18/3/2025. ಈ ಥರನಾಗಿ ನೀವು ಕಥೆಗೆ ಬರೆದ್ರೆ ಅಥವಾ ಸ್ಟಾರ್ಟಿಂಗ್ ಮಾಡಿದರೆ ಅದರಲ್ಲಿ ಒಂದು ಅರ್ಥ ಇರಬೇಕು. ಸುಮ್ಮನೆ ಸುಳ್ಳೋ ಯಾರ್ದೋ ABCD XYZ ಅಂಥೇಳಿ ಕಥೆಗಳು ಹಾಕಿ ನೀವು ಚೈಲ್ಡಿಶ್ ಆಗಿರ್ತಕ್ಕಂಥ ಕಥೆಗಳನ್ನ ದಯವಿಟ್ಟು ಬರೆಯೋಕ್ಕೆ ಹೋಗಬೇಡಿ. ಈ ಥರ ಕತೆ ಬರೆದ್ರೆ ಅದು ಸೈಂಟಿಫಿಕಲಿ ಪ್ರೂವನ್ ಆಗಬೇಕು, ಅಂಥದ್ದು ಬರಿಬೇಕು. ನೋಡಿ, ಇವತ್ತು ಯಾಕೆ ಬರೆದಿದ್ದೀನಿ ಅಂದರೆ, ನಾನು ಬಿಸಿಗಾಳಿ ಎದುರಿಸಲು ಸಜ್ಜಾಗಿ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ. ದಯವಿಟ್ಟು ಈ ಆರ್ಟಿಕಲನ್ನು ನೀಟಾಗಿ ಓದ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಾರ್ಚ್ 18ರಿಂದ 20ರವರೆಗೆ ಬಿಸಿಗಾಳಿ ಬೀಸಲಿದೆ. ಜನರು ಎಚ್ಚರಿಕೆ ವಹಿಸಬೇಕು ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 1901ರಿಂದ 1901ರ ನಂತರ 2024ರ ಅತಿ ಹೆಚ್ಚು ತಾಪಮಾನ ವರ್ಷವಾಗಿತ್ತು. ನೋಡಿ, ಲಾಸ್ಟ್ ಇಯರು ಒಂದು 125 ವರ್ಷದಲ್ಲಿನೇ ಅತಿ ಹೆಚ್ಚು ತಾಪಮಾನದ ವರ್ಷ ಯಾವುದಾದ್ರೂ ಇದ್ದರೆ ದಟ್ ಈಸ್ 2024 ಎಂದು IMD
ತನ್ನ ವಾರ್ಷಿಕ ಹವಾಗುಣ ವರದಿಯಲ್ಲಿ ಉಲ್ಲೇಖಿಸಿದೆ. ಕಳೆದ ವರ್ಷ ಮುಂಗಾರು ಪೂರ್ವ ಬೇಸಿಗೆ ಕಾಲ 92 ದಿನಗಳಿಗೆ ವಿಸ್ತರಿಸಿತ್ತು ಅಂಥೇಳಿ ಎಲ್ಲ ಆರ್ಟಿಕಲ್ದಲ್ಲಿ ನೀಟಾಗಿ ಬರೆದಿದ್ದಾರೆ. ಇದನ್ನು ಎಲ್ಲೆಲ್ಲಿ ಎಸೆ ಹಾಕೋಬೇಕು, ಎಲ್ಲೆಲ್ಲಿ ಪಾಯಿಂಟ್ಸ್ಗಳನ್ನ ಎಲ್ಲೆಲ್ಲಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕು. ನೋಡಿ, 2024 ಮಾರ್ಚ್ ತಿಂಗಳಿನಿಂದ ಜೂನ್ವರೆಗೆ ದೇಶದ 37 ನಗರಗಳಲ್ಲಿ ತಾಪಮಾನವು 45 ಡಿಗ್ರಿ ಸೆಲ್ಸಿಯಸ್ ದಾಟಿತ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಜೂನ್ನಲ್ಲಿ ದೆಹಲಿಯ ಉಷ್ಣಾಂಶ 52.9 ಡಿಗ್ರಿ ಸೆಲ್ಸಿಯಸ್ವರೆಗೂ ಏರಿತ್ತು. ಹೀಟ್ ವಾಚ್ ಅಂತಕ್ಕಂಥ ಒಂದು ಸರ್ಕಾರೇತರ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ 1992ರಿಂದ ಈವರೆಗೆ 24,000 ಜನ ಬಿಸಿಗಾಳಿಯಿಂದ ಪ್ರಾಣ ತೆತ್ತಿದ್ದಾರೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2012ರಿಂದ 2022ರವರೆಗೆ ಬಿಸಿಲಾಘಾತದಿಂದ 11,868 ಜನರು ಮೃತಪಟ್ಟಿದ್ದಾರೆ. ಇದು ಜಾಗತಿಕ ತಾಪಮಾನದ ಪರಿಣಾಮಗಳು. ನಾ ಎಲ್ಲ ಇಲ್ಲಿ ಓದ್ತಾ ಇರೋದು ಏನಂದರೆ, ದಿಸ್ ಈಸ್ ಜಾಗತಿಕ ತಾಪಮಾನದ ಪರಿಣಾಮಗಳು ಏನು ಬರಿತಿರ್ತಿಲ್ಲ ಅದನ್ನು ಸೇರಿಸ್ಬೇಕು. ಇಲ್ಲಿ ಜಾಗತಿಕ ತಾಪಮಾನದ ಪರಿಣಾಮಗಳು ಬರೆಯುವಾಗ ಇದನ್ನು ಸೇರಿಸಬೇಕು. ಅಂಡರ್ಸ್ಟ್ಯಾಂಡ್. ಹಾಗೆಯೇ ಜಾಗತಿಕ ತಾಪಮಾನದ ಪ್ರಕರಣಗಳು, ಇಲ್ಲಿಯೂ ಕೂಡ ಇದನ್ನು ಪರಿಣಾಮದಲ್ಲಿ ನೀವು ಸೇರಿಸ್ಬೋದು. ಜಾಗತಿಕ ತಾಪಮಾನದ ಪರಿಣಾಮದಲ್ಲಿ ಇದನ್ನು ಕೂಡ ಸೇರಿಸ್ಬೋದು ಪರಿಣಾಮದಲ್ಲಿ. ಸೊ ದಟ್ ಇಲ್ಲಿ ಸಾಕಷ್ಟು ಅಂಕಿಅಂಶಗಳಿದೆ, ದಯವಿಟ್ಟು ಓದ್ಕೊಳ್ಳಿ. ಹಾಗಾದರೆ ಈ ಬಿಸಿ ಗಾಳಿ ಅಂದರೆ ಏನು, ಜಾಗತಿಕ ತಾಪಮಾನಕ್ಕೆ ಏನಾದರೂ ಇದು ಹೊಂದಾಣಿಕೆ ಆಗುತ್ತಾ ಅಂತೇಳಿ ಸ್ಟಡಿ ಮಾಡ್ಕೊಳ್ಳಿ. ಆರೋಗ್ಯದ ಮೇಲೆ ಏನೇನು ಪರಿಣಾಮ, ವೆರಿ ಗುಡ್, ಇದು ಕೂಡ ಜಾಗತಿಕ ತಾಪಮಾನದಿಂದ ಮನುಷ್ಯನ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅಂಥೇಳಿ ನೀವು ಬರೆಯೋದಕ್ಕೆ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದೆ. ನೆಕ್ಸ್ಟ್ ಹೋಗೋಣ ನಾವು ಭಾಳ ಎಕನಾಮಿಕ್ಸ್ದಲ್ಲಿರ್ತಕ್ಕಂತಹ ಒಂದು ಏನಿದು ಚಾಪ್ಟರ್, ದಿಸ್ ಈಸ್ ಎಕಾನಮಿ ಚಾಪ್ಟರ್. ಇದು NPA ಬಗ್ಗೆ ಇದೆ. NPA ಅಂದರೆ ಏನು ಮೊದಲು ತಿಳ್ಕೊಳ್ಳೋಣ. ಬ್ಯಾಂಕ್ನಿಂದ ಪಡೆದ ಸಾಲವನ್ನು 90 ದಿನದಲ್ಲಿ ಸಾಲಗಾರ ಬಡ್ಡಿ ಅಥವಾ ಅಸಲು ರೂಪದಲ್ಲಿ ಜಮೆ ಮಾಡದೇ ಇದ್ದರೆ ಅದನ್ನು ನಾವು NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದು ಕರೆಯುತ್ತೇವೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದು ಕರೆಯುತ್ತೇವೆ. 10 ವರ್ಷದಲ್ಲಿ 16.35 ಲಕ್ಷ ಕೋಟಿ ಸಾಲವನ್ನು ರೈಟ್ ಅಪ್ ಮಾಡಿದ್ದಾರೆ ನಮ್ಮ ನಿರ್ಮಲಾ ಮೇಡಮ್ ಅವರು. ಯಾರು ನಿರ್ಮಲಾ ಮೇಡಮ್ ಅವರು? ಫೈನಾನ್ಸ್ ಮಿನಿಸ್ಟರ್. ನಿರ್ಮಲಾ ಮೇಡಮ್ ಅವರು ಏನಿದ್ದಾರೆಪ್ಪ, ಭಾರತ ದೇಶಕ್ಕೆ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಓಕೆ, ಕಳೆದ 10 ವರ್ಷದಲ್ಲಿ ಬ್ಯಾಂಕುಗಳು ರೈಟಪ್ ಆಗಿರ್ತಕ್ಕಂತಹ ವಸೂಲಾಗದ ಸಾಲದ ಒಟ್ಟು ಮೊತ್ತ 16.35 ಲಕ್ಷ ಕೋಟಿ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದ್ದಾರೆ. 2023-24ರಲ್ಲೇ 1.70 ಲಕ್ಷ ಇದೆ. 22-23ರಲ್ಲಿ 2.16 ಲಕ್ಷ ಕೋಟಿ ರೂಪಾಯಿ ಎಂದು ನಿರ್ಮಲಾ ಅವರು ಹೇಳಿದ್ದಾರೆ. 2018-19ರಲ್ಲಿ 2.36 ಲಕ್ಷ ಕೋಟಿ ರೂಪಾಯಿಗಳನ್ನ ರೇಟಪ್ ಮಾಡಿದ್ದು ಕಳೆದ 10 ವರ್ಷದಲ್ಲಿ ಅತಿ ಹೆಚ್ಚು ಮೊತ್ತದ ರೈಟಪ್ ಇದಾಗಿದೆ. ಓಕೆ, ಹಾಗಾದರೆ ಏನು ರೈಟಪ್ ಅಂದರೆ ಏನು? ಸಾಲ ತೊಗೊಂಡವರು ಹೊಳ್ಳಿ ಕೊಡಲಿಲ್ಲ ಅಂದರೆ ಅದು ಮುಳುಗಿಸಿದಾರಂತ ಅರ್ಥ ಅಲ್ಲ. ರೈಟಪ್ ಅಂದರೆ ಸಾಲ ಪಡೆದವನು ಹೊಣೆಯೇನೂ ತಗ್ಗುವುದಿಲ್ಲ, ಆತನಿಗೆ ಇದರಿಂದ ಲಾಭವೇನೂ ಆಗುವುದಿಲ್ಲ. ಬ್ಯಾಂಕುಗಳು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ವಿವಿಧ ಮಾರ್ಗಗಳ ಮೂಲಕ ಮುಂದುವರಿಸುತ್ತೇವೆ ಎಂದು ಇದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕಾರಣಕ್ಕೆ ಒಂದು ಕನ್ಸೆಪ್ಟ್ ಬಂದಿದೆ ನಮ್ಮಲ್ಲಿ, ಬ್ಯಾಡ್ ಬ್ಯಾಂಕ್ ಅಂತೇಳಿ ಕನ್ಸೆಪ್ಟ್ ಬಂದಿದೆ. ಯಾವ ಬ್ಯಾಂಕು? ಬ್ಯಾಡ್ ಬ್ಯಾಂಕ್. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಬ್ಯಾಡ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಿದರು, ಎಲ್ಲಿದೆ, ಅದು NPAಯನ್ನು ಯಾವ ರೀತಿಯಾಗಿ ಕೊಂಡು ತಗೊಳ್ಳುತ್ತೆ, ಅದು ಕೊಂಡು ತಗೊಳ್ಳೋದ್ರಿಂದ ಅದಕ್ಕೇನು ಅನುಕೂಲ ಆಗುತ್ತೆ ಎಂಬುದನ್ನು ದಯವಿಟ್ಟು ಅಭ್ಯಾಸ ಮಾಡಬೇಕು. ಶಣೆ ಇದ್ದವರು ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಹಾಕಬೇಕು. 3 ತರಹದ NPAಗಳನ್ನು ನಾವು ನೋಡ್ತೀವಿ. ಒಂದನೇದು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಕರಿತೀವಿ. ಇದು 12 ತಿಂಗಳಕ್ಕಿಂತ ಕಡಿಮೆ ಇತ್ತಂದರೆ ಓವರ್ ಡ್ಯೂ, 12 ತಿಂಗಳಕ್ಕಿಂತ ಕಡಿಮೆ ಇತ್ತಂದರೆ ದ್ಯಾಟ್ ಈಸ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್. 12 ತಿಂಗಳಿಗಿಂತ ಹೆಚ್ಚಾಗಿತ್ತಂದರೆ ದ್ಯಾಟ್ ಈಸ್ ಡೌಟ್ಫುಲ್ ಅಸೆಟ್. ಅದೇನಾದರೂ ವಸೂಲಿನೇ ಆಗೋದಿಲ್ಲ, ಅನ್ರಿಕವರಿನೇ ಆಗ್ತದೆ ಅಂತಕ್ಕಂಥ ತಿಳಿದು ಬಂದರೆ ದಟ್ ಈಸ್ ಲಾಸ್ ಅಸೆಟ್. ಅದನ್ನು ರಿಟಪ್ ಮಾಡ್ತಾರೆ, ಅದನ್ನು ಬೇರೆ ರೀತಿಯಿಂದ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಾಗ್ಚಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ, ದಿಸ್ ಈಸ್ ಕರೆಂಟ್ ಇವೆಂಟ್ಸ್. ಓಕೆ, ಕರೆಂಟ್ ಇವೆಂಟ್ಸನ್ನು ತಿಳ್ಕೋಬೇಕು ಡೈಲಿ. ಕರೆಂಟ್ ಇವೆಂಟ್ಸ್ ಪಾಲಿಟಿ, ಇಂಡಿಯನ್ ಪಾಲಿಟಿದಲ್ಲಿ ಬರ್ತಕ್ಕಂಥ ಕರೆಂಟ್ ಇವೆಂಟ್ಸ್ ಇದು. ಕಲ್ಕತ್ತಾ ಹೈಕೋರ್ಟ್ನಿಂದ ಹಿರಿಯ ನ್ಯಾಯಮೂರ್ತಿಗಳಾಗಿ ಜಯಮಲ್ಯ ಬಾಗ್ಚಿ ಅವರು ಏನು ಮಾಡಿದರು, ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ನ್ಯಾಯಮೂರ್ತಿಯಾಗಿ ಹೋಗಿದ್ದಾರೆ. ನಾಟ್ ಎ ಚೀಫ್ ಜಸ್ಟಿಸ್, ಹಿ ಈಸ್ ಜಸ್ಟಿಸ್ ಓನ್ಲಿ. ಓಕೆ, ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸುಪ್ರೀಂ ಕೋರ್ಟ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ
ಇವರು 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಈಗ ಪ್ರಸ್ತುತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಜೀವ್ ಖನ್ನಾ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಒಟ್ಟು 34 ಹುದ್ದೆಗಳು ಇದ್ದು ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಂತ್ ಆಫ್ ಸುಪ್ರೀಂ ಕೋರ್ಟ್ ಈಸ್ 34, ಬಟ್ ಈಗ ಎಷ್ಟಿದ್ದಾರೆ 33 ಹುದ್ದೆಗಳಿದ್ದಾರೆ, ಇನ್ನೂ ಒಂದು ಸ್ಥಾನ ಖಾಲಿ ಇದೆ. ಹಾಗಾದರೆ ಈ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲವನ್ನು ನಿರ್ಧರಿಸ್ತಕ್ಕಂತಹ ಶಕ್ತಿ ಯಾರಿಗಿದೆ ಅಂತ ನಿಮಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾರೆ. ದಟ್ ಈಸ್ ಪಾರ್ಲಿಮೆಂಟ್ ಅಥವಾ ನೀವು ಕನ್ನಡದಲ್ಲಿ ಏನಂತ ಕರಿಬೋದು, ಅದನ್ನು ಸಂಸತ್ತು ಅಂತ ಕರಿಬೋದು. ಸಂಸತ್ತು ಅಂದರೆ ಯಾವುದು ಮತ್ತೆ ತಿಳ್ಕೋಬೇಕು. ಸಂಸತ್ತು ಮೀನ್ಸ್ ಲೋಕಸಭೆ, ಇನ್ನೊಂದು ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ, 3 ಸೇರಿಸಿದ್ರೆ ಪಾರ್ಲಿಮೆಂಟ್ ಆಗುತ್ತೆ. ಓಕೆ, ಮತ್ತು ಒಬ್ಬರೇ ಅಲ್ಲ, ಪಾರ್ಲಿಮೆಂಟ್ ಅಂದರೆ ಒಬ್ಬರೇ ಇರಲ್ಲ, ಅದರಲ್ಲಿ ಇದೆಲ್ಲ ಟೀಮ್ ಇರುತ್ತೆ. ಅದೇ ರೀತಿಯಾಗಿ ನಿಮಗೊಂದು ಒಳ್ಳೆಯ ಕ್ವಶನ್ ಕೊಡ್ತೀನಿ, ಪ್ಲೀಸ್ ಆನ್ಸರ್. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯ ಸಂಬಳ ಎಷ್ಟಿದೆ ಅದನ್ನು ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತು ಆ ಸಂಬಳವನ್ನು ಎಲ್ಲಿಂದ ಕೊಡ್ತಾರೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರ್ಟಿಕಲ್ಗಳು, ಸುಪ್ರೀಂ ಕೋರ್ಟ್ ಯಾವ ಭಾಗದಲ್ಲಿದೆ, ಇದೆಲ್ಲ ವಿಷಯ ನಿಮಗೆ ಪಾಲಿಟಿಯಲ್ಲಿ ಕಲಿತೀರಿ. ಒಳ್ಳೆಯ ಚಿತ್ರ ನೋಡ್ತಾ ಇದ್ದೀರಿ, ಪ್ರಜಾವಾಣಿಯ ಚಿತ್ರ ಇದು. ವಿಶೇಷ ಚೇತನರ ಒಲಿಂಪಿಕ್ಸ್ ನಿನ್ನೆನೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ವಿಶ್ವ ಚಳಿಗಾಲದ ಕ್ರೀಡೆಯಲ್ಲಿ 33 ಪದಕಗಳನ್ನ ಗೆದ್ದು ದೇಶಕ್ಕೆ ಹೆಮ್ಮೆ ಮೂಡಿಸಿರ್ತಕ್ಕಂಥ ಭಾರತ ತಂಡದ ಸ್ಪರ್ಧಿಗಳನ್ನು ಸೋಮವಾರ ಇಲ್ಲಿ ಏನು ಮಾಡಿದರು, ಸನ್ಮಾನ ಮಾಡಿದರು. ಎಲ್ಲಿ ನಡೆದಿತ್ತಿದು ವಿಶೇಷ ಚೇತನ ಒಲಿಂಪಿಕ್ಸ್? ಎಲ್ಲಿ ನಡೆದಿತ್ತಪ್ಪ ಅಂದರೆ ಇಟಲಿಯ ಟೂರಿನ್ದಲ್ಲಿ ನಡೆದಿತ್ತು. ನಮ್ಮ ದೇಶದವರು 8 ಚಿನ್ನ, 18 ಬೆಳ್ಳಿ ಮತ್ತು 7 ಕಂಚು ಪದಕವನ್ನು ಪಡ್ಕೊಂಡಿದ್ದಾರೆ. ನೆನಪಿಟ್ಕೊಳ್ಳಿ, 8 ಚಿನ್ನ, 18 ಬೆಳ್ಳಿ ಮತ್ತು 7 ಕಂಚಿನ ಪದಕ, ಟೋಟಲ್ ಎಷ್ಟು 33. ಓಕೆ, ಇವರಿಗೆ ಪ್ರಶಸ್ತಿ ಎಷ್ಟಪ್ಪ? ಚಿನ್ನ ಗೆದ್ದವರಿಗೆ 20 ಲಕ್ಷ, ಬೆಳ್ಳಿ ಗೆದ್ದವರಿಗೆ 14 ಲಕ್ಷ, ಕಂಚಿನ ಗೆದ್ದವರಿಗೆ 8 ಲಕ್ಷಗಳನ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಎಸ್ ಎ ಫೌಂಡೇಶನ್ ಕೋರ್ಸ್. ಏನಿದು? ಎಸ್ ಎ ಫೌಂಡೇಶನ್ ಕೋರ್ಸ್ ಪ್ಲಸ್ ಕರೆಂಟ್ ಇವೆಂಟ್ಸ್. ಏನಿದು? ಪ್ಲಸ್ ಕರೆಂಟ್ ಇವೆಂಟ್ಸ್. ಓಕೆ, ಪ್ರತಿದಿನ ನೀವು ಕರೆಂಟ್ ಇವೆಂಟ್ಸ್ಗೆ 1 ಗಂಟೆ ಓದ್ಕೊಂಡ್ರೆ ಸಾಕು. ಓಕೆ, 1 ಗಂಟೆ ಓದಿದರೆ ದಟ್ ಈಸ್ ಎನಫ್. ಮತ್ತು ನೀವು ಜೀವನ ಪೂರ್ತಿ ಕರೆಂಟ್ ಅಫೇರ್ಸನ್ನು ಓದ್ತಾ ಹೋದರೆ ಪಾಲಿಟಿ, ಎಕಾನಮಿ, ಜಾಗ್ರಫಿ, ಹಿಸ್ಟ್ರಿ, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾಲಜಿ ಯಾರು ಓದೋರಪ್ಪ? ಸೊ ದಟ್ ಪ್ಲೀಸ್ ಅಲಾಟ್ 1 hour ಟೈಮ್ ಡೈಲಿ ಟು ಕರೆಂಟ್ ಇವೆಂಟ್ಸ್. ಥ್ಯಾಂಕ್ ಯು, ಬಾಯ್.